ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಸೆಕ್ಟರ್ನ ಬಗ್ಗೆ ಒಂದು ನ್ಯೂಸ್ ಬಂದಿದೆ. ಜೊತೆಗೆ ಈ ನ್ಯೂಸ್ನ ನಂತರ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ, ಹಾಗೆ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಮೊನ್ನೆ IMD ಇಂದ ಬಂದಂತ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ. IMD ಅಂದ್ರೆ ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಕನ್ನಡದಲ್ಲಿ ಹವಾಮಾನ ಇಲಾಖೆ ಅಂತ ಹೇಳ್ಬೋದು. ಮಳೆ ಯಾವಾಗ ಬರುತ್ತೆ, ಎಷ್ಟು ಬರ್ಬೋದು ಅನ್ನೋಂತ ಮಾಹಿತಿಯನ್ನ ಅವಾಗವಾಗ ಕೊಡ್ತಾ ಇರುತ್ತೆ ಈ ಡಿಪಾರ್ಟ್ಮೆಂಟ್. ಇದರಿಂದ ಒಂದು ಅಪ್ಡೇಟ್ ಬಂದಿತ್ತು. ಈ ವರ್ಷದ ಮಾನ್ಸೂನ್ ನಾರ್ಮಲ್ ಇರುತ್ತೆ ಅನ್ನೋಂತ ನ್ಯೂಸ್ ಮೊನ್ನೆ ಬಂದಿತ್ತು. ಈಗ ನೋಡ್ಬೋದು, ಇಂಡಿಯಾ ಟು ಗೆಟ್ ಅಬೋವ್ ನಾರ್ಮಲ್ ರೈನ್ ದಿಸ್ ಮಾನ್ಸೂನ್ ಸೀಸನ್ IMD ಫೋರ್ಕಾಸ್ಟ್. ಇದು ನಿನ್ನೆ ಬಂದಂತ ನ್ಯೂಸ್. ಹಾಗೆ ಇಲ್ಲೂ ಕೂಡ ನೋಡಬಹುದು, ಮಾನ್ಸೂನ್ ಲೈಕ್ಲಿ ಟು ಬಿ ಅಬೋವ್ ನಾರ್ಮಲ್ IMD. ಸೊ ಈ ರೀತಿಯ ನ್ಯೂಸ್ ಅನ್ನ ಈಗಾಗಲೇ ನಿನ್ನೆ ಕೊಟ್ಟಿತ್ತು. ಇವತ್ತು ಒಂದು ರಿಸರ್ಚ್ ಫರ್ಮ್ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ. ಸೊ ಆಲ್ಮೋಸ್ಟ್ ಅದು ಕೂಡ ಇದಕ್ಕೆ ಸಂಬಂಧಪಟ್ಟಂತದ್ದೇ. ಸೊ ನೋಡಬಹುದು, ಆ ರಿಸರ್ಚ್ ಫರ್ಮ್ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ ಅಗ್ರಿಪಿಕ್ಸ್ ರಿಪೋರ್ಟ್ April 16, 2024. ಹಾಗೆ ಇಲ್ಲಿ ನೋಡಬಹುದು, ಅಕಾರ್ಡಿಂಗ್ ಟು ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್, ಇಂಡಿಯನ್ Meteorological Department has forecast above normal southwest monsoon rainfall this year as a La Nina conditions are set to develop in the second half of the season. ಸೇಮ್ IMD ಏನ್ ಹೇಳಿತ್ತು ಅದನ್ನ ಇವ್ರು ಹೇಳಿದರೆ. ನಂತರ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದ್ರೆ ನೋಡಬಹುದು, ದ ವೆದರ್ ಬ್ಯೂರೋ ಟುಡೇ ಸೆಡ್ ದಟ್ ಓವರ್ ಆಲ್ ರೈನ್ಫಾಲ್ ಡ್ಯೂರಿಂಗ್ ದ June-September period is likely to be 106% of the long period average with a model error of +-5%. ಅಂದ್ರೆ 106% ಅಂದ್ರೆ ಅದಕ್ಕೆ +5% ಆಗ್ಬೋದು ಅಥವಾ -5% ಆಗ್ಬೋದು. ಅಂದ್ರೆ ಆಲ್ಮೋಸ್ಟ್ ನಾರ್ಮಲ್ ಮಾನ್ಸೂನ್ ಅನ್ನ IMD ಫೋರ್ಕಾಸ್ಟ್ ಮಾಡ್ತಾ ಇದೆ. ಲಾಸ್ಟ್ ಇಯರ್ ಎಲ್ ನಿನೋ ಇಂಪ್ಯಾಕ್ಟ್ ಇತ್ತು. ಸೊ ಎಲ್ ನಿನೋ ಇಂಪ್ಯಾಕ್ಟ್ ಇದ್ರೆ ರೈನ್ ಫಾಲ್ ಯೂಶಲಿ ಕಡಿಮೆ ಆಗುತ್ತೆ. ಸೊ ಈಗ ಹೇಳ್ತಿರೋ ಪ್ರಕಾರ ನೋಡಬಹುದು, ಎಲ್ ನಿನೋ ಕಂಡೀಷನ್ಸ್ ಓವರ್ ದ ಇಕ್ವೆಟೋರಿಯಲ್ ಪೆಸಿಫಿಕ್ ರೀಜನ್ ಆರ್ ಕರೆಂಟ್ಲಿ ಮೋಡರೇಟ್ ಅಂಡ್ ದ ಲೇಟೆಸ್ಟ್ ಫೋರ್ಕಾಸ್ಟ್ ಇಂಡಿಕೇಟ್ಸ್ ದಟ್ ದೀಸ್ ಆರ್ ಲೈಕ್ಲಿ ಟು ವೀಕನ್ ಫರ್ದರ್ ಟು ನ್ಯೂಟ್ರಲ್ ಎಲ್ ನಿನೋ ಸದರ್ನ್ ಆಸಿಲೇಷನ್ ಕಂಡೀಷನ್ಸ್ during the early part of June-September. Mrutyunjay Mohapatra, Director General of Meteorology at IMD said. So El Nino effect weak ಆಗ್ತಿದೆ, ಲಾ ನಿನಾ ಎಫೆಕ್ಟ್ ಬರಬಹುದು. ಸೊ ಲಾ ನಿನಾ ಎಫೆಕ್ಟ್ ಯೂಶಲಿ ಒಳ್ಳೆ ಪ್ರಮಾಣದ ಮಳೆ ಬರ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಅದನ್ನ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಇತ್ತೀಚಿನ IMD ಫೋರ್ಕಾಸ್ಟ್ ಸ್ವಲ್ಪ ಅಕ್ಯುರೇಟ್ ಆಗಿರುತ್ತೆ. ಯಾಕಂದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಮುಂಚೆ ಇತ್ತು 5-10 years ಬ್ಯಾಕ್ ಫೋರ್ಕಾಸ್ಟ್ ಡಿಫರೆನ್ಸ್ ಇರ್ತಿತ್ತು. ಬಟ್ ಈಗ ಸಾಕಷ್ಟು ಅಪ್ಡೇಟ್ ಅನ್ನ ಮಾಡಿದ್ದಾರೆ ಟೆಕ್ನಾಲಜಿನ. ಇಂದಿನ ಫೋರ್ಕಾಸ್ಟ್ ಗಳಿಗೆ ಹೋಲಿಸಿದ್ರೆ ಇತ್ತೀಚಿನ ಫೋರ್ಕಾಸ್ಟ್ ಗಳು ಅಕ್ಯುರೇಟ್ ಆಗಿರುತ್ತೆ. ಸೊ ಹಾಗಂತ 100% ಸಕ್ಸಸ್ ರೇಟ್ ಇದೆ ಅಂತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾಕಂದ್ರೆ ಪ್ರಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿವರೆಗೂ ಪೂರ್ತಿ ಪ್ರಮಾಣದಲ್ಲಿ ಸಾಧ್ಯ ಆಗಿಲ್ಲ, ಅದು ಆಗೋದು ಇಲ್ಲ. ಹಾಗಾಗಿ ಇವೆಲ್ಲ ಪ್ರಾಬಬಿಲಿಟೀಸ್ ಅಷ್ಟೇ. ಸಾಕಷ್ಟು ಡೇಟಾ ಪಾಯಿಂಟ್ಸ್ ಗಳನ್ನ ಅನಾಲಿಸಿಸ್ ಮಾಡಿ ಈ ಫೋರ್ಕಾಸ್ಟ್ ಅನ್ನ ಕೊಡ್ತಾರೆ. ಹಾಗೆ ಇಲ್ಲಿ ನೋಡಬಹುದು, ದೇರ್ ಇಸ್ ಆಲ್ಸೋ ಎ 30% ಪ್ರಾಬಬಿಲಿಟಿ ಆಫ್ ಮಾನ್ಸೂನ್ ರೈನ್ಫಾಲ್ ಟು ಬಿ ಎಕ್ಸೆಸ್. ಅಂದ್ರೆ 30% ಚಾನ್ಸಸ್ ಇದೆ ಎಕ್ಸೆಸ್ ರೈನ್ಫಾಲ್ ಆಗುವಂತದ್ದು ಅಂತ ಹೇಳ್ತಿದ್ದಾರೆ. ಹಾಗೆ ದೇರ್ ಇಸ್ ಅ 2% ಚಾನ್ಸಸ್ ಆಫ್ ದಿಸ್ ಇಯರ್ಸ್ ಮಾನ್ಸೂನ್ ರೈನ್ಫಾಲ್ ಬೀಯಿಂಗ್ ಡೆಫಿಸಿಯಂಟ್. ಅಂದ್ರೆ ಕಡಿಮೆ ಪ್ರಮಾಣದ ಮಳೆ ಬೀಳುವಂತ ಚಾನ್ಸಸ್ ಬರೀ 2% ಅಷ್ಟೇ ಇದೆ. ಸೊ ಅದನ್ನ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಸೊ ಈ ನ್ಯೂಸ್ ನ ಕಾರಣಕ್ಕೆ ಇವತ್ತು ಹಲವು ಸ್ಟಾಕ್ ಗಳಲ್ಲಿ, ಎಸ್ಪೆಷಲಿ ಅಗ್ರಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಈಗಾಗಲೇ ಇವತ್ತಿನ ಮೊದಲನೇ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡುವಾಗ FMCG ಸ್ಟಾಕ್ ಗಳಲ್ಲಿ ನೋಡಬಹುದು 0.43% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೆ ಕಾರಣನೇ IMD ಫೋರ್ಕಾಸ್ಟ್ ಅಂತ ಹೇಳ್ಬೋದು. ಜೊತೆಗೆ ಬೇರೆ ಕಾರಣಗಳು ಕೂಡ ಇರಬಹುದು. ಇದು ಒಂದೇ ಅಂತ ಏನಲ್ಲ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಯಾವುದೋ ಒಂದು ಕಾರಣ ಮಾತ್ರ ಇರೋದಿಲ್ಲ, ಸಾಕಷ್ಟು ಇರುತ್ತವೆ. ಬಟ್ ಓವರ್ ಆಲ್ FMCG ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಹಾಗೆ ಬೇರೆ ಸ್ಟಾಕ್ ಗಳನ್ನು ಕೂಡ ನಾನು ಕವರ್ ಮಾಡ್ತೀನಿ. ಸ್ವಲ್ಪ ಇದನ್ನೇ ಓಪನ್ ಮಾಡೋಣ ಫಸ್ಟ್, ಯಾವ್ಯಾವ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಅಂತ. ಸೊ ರಾಡಿಕೋ ನಲ್ಲಿ ನೋಡಬಹುದು 2.8%, VBL ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎಸ್ಪೆಷಲಿ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ಡಾಬರ್ 1.78%, ಹಿಂದೂಸ್ತಾನ್ ಯೂನಿಲಿವರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮ್ ಮಾಡ್ತಿರುವಂತಹ ಸ್ಟಾಕ್. ಕೆಲವು ಜನ ಪ್ರಶ್ನೆ ಕೂಡ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಖಂಡಿತ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಫಾರ್ ಟೈಮ್ ಬೇಯಿಂಗ್ ಸ್ಟ್ರಗಲ್ ಮಾಡ್ತಿದೆ. ಲಾಸ್ಟ್ 2-3 years ಇಂದ ಕೂಡ ಯಾವುದೇ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿಲ್ಲ ಈ ಕಂಪನಿಯಲ್ಲಿ, ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಈ ರೀತಿಯ ಸ್ಟೇಜ್ ಅನ್ನ ಸಾಕಷ್ಟು ಕಂಪನಿಗಳು ಎದುರಿಸಿಕೊಂಡೇ ಬರಬೇಕು. ಸೊ ಅದೇ ರೀತಿ
ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ. ಇವನ್ ಡಾಬರ್ ಕೂಡ ಅಷ್ಟೇ, ಅದು ಕೂಡ ಸ್ಟ್ರಗಲ್ ಮಾಡ್ತಿದೆ. ಆಲ್ಮೋಸ್ಟ್ FMCG ಕಂಪನೀಸ್ ಲಾಸ್ಟ್ 1 year ಇಂದ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಹಾಗೆ ನೀವು ಅಂದ್ಕೊಳ್ಬಹುದು ಇಲ್ಲಿ ಡಾಬರ್, ಹಿಂದೂಸ್ತಾನ್ ಯುನಿಲಿವರ್, ಕೋಲ್ಪಾಲ್ ಇವೆಲ್ಲ ಯಾವ ರೀತಿ ಅಗ್ರಿಗೆ ಸಂಬಂಧಪಟ್ಟವು ಅಂತನ. ಬಟ್ ಎಲ್ಲಾನು ಕೂಡ ಫುಡ್ ಗೆ ರಿಲೇಟೆಡ್ ಬಿಸ್ನೆಸ್ ಮಾಡುವಂತ ಕಂಪನಿಗಳು. ಇವನ್ ಫುಡ್ ಸೆಗ್ಮೆಂಟ್ ಕೂಡ ಇದೆ, ಬೇರೆ ಬೇರೆ ಸೆಗ್ಮೆಂಟ್ ಗಳು ಕೂಡ ಈ ಕಂಪನಿಗಳಲ್ಲಿ ಇದೆ. ಹಾಗಾಗಿ ಫುಡ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಆಗೋದು ರೈನ್ಫಾಲ್ ಚೆನ್ನಾಗಾದ್ರೆ. ಇಲ್ಲಿ ಡೈರೆಕ್ಟ್ ರೈನ್ಫಾಲ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು ಇರ್ತವೆ, ಇಂಡೈರೆಕ್ಟ್ ಆಗಿ ಸಂಬಂಧಪಟ್ಟಂತ ಸ್ಟಾಕ್ ಗಳು ಇರ್ತವೆ. ಹಾಗಂತ ಇಲ್ಲಿ ಇರೋ ಎಲ್ಲಾ ಸ್ಟಾಕ್ ಗಳಲ್ಲೂ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಕೆಲವು ಸ್ಟಾಕ್ ಗಳು ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಟಾಟಾ ಕನ್ಸ್ಯೂಮರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ನಿಮಗೆ ಗೊತ್ತಿದೆ. VBL ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನೆಸ್ಲೆ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಮೆಜಾರಿಟಿ ಫುಡ್ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನ ಮಾಡ್ತವೆ ಈ ಕಂಪನಿಗಳು. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಗ್ರಿ ರಿಲೇಟೆಡ್ ಆಗಿರ್ತವೆ. ITC ನಲ್ಲೂ ಕೂಡ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 3 ಸ್ಟಾಕ್ ಗಳಲ್ಲಿ ಮಾತ್ರ ನೆಗೆಟಿವ್ ಇದೆ. ನೆಸ್ಲೆ, ಬ್ರಿಟಾನಿಯಾ ಹಾಗೂ PGHH ಅಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ಉಳಿದಂತೆ ಎಲ್ಲ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. HUL ಕೂಡ ಒಳ್ಳೆ ಕಂಪನಿನೇ, ಬಟ್ ಟೈಮ್ ಬಿಂಗ್ ಸ್ಟ್ರಗಲ್ ಮಾಡ್ತಿದೆ. ಟಾಟಾ ಕನ್ಸ್ಯೂಮರ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಇವನ್ ITC ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಲಾಸ್ಟ್ 2-3 ವರ್ಷದಿಂದ. ಸೊ ನಂತರ ಇನ್ನೊಂದು ಸೆಗ್ಮೆಂಟ್ ಗೆ ಬರೋದಾದ್ರೆ ಫರ್ಟಿಲೈಸರ್ ಸೆಗ್ಮೆಂಟ್. ಸೊ ಯೂಶುವಲಿ ಒಳ್ಳೆ ಮಳೆಗಾಲ ಆದ್ರೆ ಫರ್ಟಿಲೈಸರ್ಸ್ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಫರ್ಟಿಲೈಸರ್ಸ್ ಜನ ಯೂಸ್ ಮಾಡ್ತಾರೆ ಬೆಳೆಗಳಿಗೆ. ಯೂಶುವಲಿ ಮಳೆಗಾಲ ಚೆನ್ನಾಗಾದ್ರೆ ಪರ್ಚೇಸ್ ಮಾಡೋದು. ಸೊ ಹಾಗಾಗಿ ಮಾನ್ಸೂನ್ ಚೆನ್ನಾಗಿ ಆಗ್ತಾ ಇದೆ ಅಂದ ತಕ್ಷಣ ಈ ಸ್ಟಾಕ್ ಗಳಲ್ಲಿ ನೋಡಬಹುದು ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಚಂಬಲ್ ಫರ್ಟಿಲೈಸರ್ಸ್ ಅಲ್ಲಿ 2%, ಕೊರಮಂಡಲ್ ಅಲ್ಲಿ 0.26%, ದೀಪಕ್ ಫರ್ಟಿಲೈಸರ್ಸ್ 1% ಗಿಂತ ಜಾಸ್ತಿ, ಫ್ಯಾಕ್ಟ್ ಅಲ್ಲಿ ಆಲ್ಮೋಸ್ಟ್ 2%. ಗುಜರಾತ್ ನರ್ಮದಾ ಇವತ್ತು ಸ್ವಲ್ಪ ಡೌನ್ ಆಗಿದೆ. ಗುಜರಾತ್ ಫರ್ಟಿಲೈಸರ್ಸ್ ಸ್ವಲ್ಪ ಪರವಾಗಿಲ್ಲ. ನ್ಯಾಷನಲ್ ಫರ್ಟಿಲೈಸರ್ಸ್ ಆಲ್ಮೋಸ್ಟ್ 2%, ಪಾರದೀಪ್ ಫಾಸ್ಫೇಟ್ಸ್ 1.2%, RCF ಪಾಸಿಟಿವ್ ಪರ್ಫಾರ್ಮೆನ್ಸ್, ಸದರನ್ ಪೆಟ್ರೋ, ಟಾಟಾ ಕೆಮಿಕಲ್ಸ್. ಇವನ್ ಟಾಟಾ ಕೆಮಿಕಲ್ಸ್ ಕೂಡ ಇದರಲ್ಲಿ ಕೆಲಸ ಮಾಡುತ್ತೆ ಅಲ್ಪ ಸ್ವಲ್ಪ ಮಟ್ಟಿಗೆ. ಹಾಗಾಗಿ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ ಇನ್ನು ಕೆಲವು ಅಗ್ರಿ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ನೋಡೋದಾದ್ರೆ ಇಲ್ಲೂ ಕೂಡ ಆಲ್ಮೋಸ್ಟ್ ಅವೇ ಇದಾವೆ. ಧನುಕಾ ಅಗ್ರಿಟೆಕ್ ಒಂದು ಬೇರೆದಿದೆ, ಗೋದ್ರೇಜ್ ಅಗ್ರೋವೆಟ್ ಇದೆ, ಇಂಡಿಯಾ ಪೆಸ್ಟಿಸೈಡ್ಸ್, ಕಾವೇರಿ ಸೀಡ್ಸ್ ಅಲ್ಲಿ ಇವತ್ತು ಕೂಡ ಸ್ವಲ್ಪ ಡೌನ್ ಫಾಲ್ ಬಂದಿದೆ. ಹಾಗೆ M&M ನೋಡಬಹುದು. M&M ಯಾಕೆ, ಮಹೀಂದ್ರ ಅಂಡ್ ಮಹೀಂದ್ರ ಯಾಕೆ ಇಲ್ಲಿ ಅಂತ ಸುಮಾರು ಜನರಿಗೆ ಆಶ್ಚರ್ಯ ಆಗ್ಬೋದು. ಈ ಕಂಪನಿ ಟ್ರಾಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಟ್ರಾಕ್ಟರ್ಸ್ ಜಾಸ್ತಿ ಯೂಸ್ ಆಗೋದೇ ಅಗ್ರಿಕಲ್ಚರ್ ಅಲ್ಲಿ. ಸೊ ಹಾಗಾಗಿ ಅಗ್ರಿಕಲ್ಚರ್ ಲಿಸ್ಟ್ ಅಲ್ಲಿ M&M ಕೂಡ ಬರುತ್ತೆ. ಇವನ್ VST ಟಿಲ್ಲರ್ಸ್ ಆ ಕಂಪನಿಗಳು ಕೂಡ ಬರುತ್ತೆ. ವೆಂಕೀಸ್ ಇದು ಯೂಶುವಲಿ ನಿಮ್ಗೆ ಗೊತ್ತಿದೆ, ಚಿಕನ್ಸ್ ಎಗ್ಸ್ ಬಿಸ್ನೆಸ್ ಮಾಡುವಂತ ಕಂಪನಿ. ಇವತ್ತು ನೋಡಬಹುದು ಇಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ರೀತಿ ಅಗ್ರಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ಹಲವಾರು ಸ್ಟಾಕ್ ಗಳಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅದಕ್ಕೆ ಪ್ರಮುಖ ಕಾರಣ IMD ಇಂದ ಬಂದಿರುವಂತ ಈ ಫೋರ್ಕಾಸ್ಟ್. ಹಾಗಾದ್ರೆ ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಗೆ ಹೇಗೆ ಬಳಸಬಹುದು ಅಂತ ಸುಮಾರು ಜನ ಪ್ರಶ್ನೆ ಕೇಳಬಹುದು. ಖಂಡಿತ ನಾವಂತೂ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಅಲ್ಲ. ತುಂಬಾ ಜನ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಈ ರೀತಿಯ ನ್ಯೂಸ್ ಗಳನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ, ಪೊಸಿಷನಲ್ ಟ್ರೇಡ್ ಕೂಡ ಮಾಡ್ತಾರೆ. ನಾನು ಯೂಶುವಲಿ ಪೊಸಿಷನಲ್ ಟ್ರೇಡ್ ಆಗಲಿ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ ಪ್ರಮೋಟ್ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಕಂಪನಿಗಳನ್ನ ಸ್ಟಡಿ ಮಾಡಬಹುದು. ಆ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ತಿಳ್ಕೊಳ್ಳೋ ಮೂಲಕ. ಇವನ್ ITC ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಟೊಬ್ಯಾಕೋನಲ್ಲೂ ಕೂಡ ಕೆಲಸ ಮಾಡುತ್ತೆ. ITC ಅನ್ನ ಸ್ಟಡಿ ಮಾಡಬಹುದು, ಖಂಡಿತ ಒಳ್ಳೆ ಕಂಪನಿ. ಹಾಗೆ ಟಾಟಾ ಕನ್ಸ್ಯೂಮರ್ ಸ್ಟಡಿ ಮಾಡಬಹುದು, ಒಳ್ಳೆ ಕಂಪನಿ, ಅದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಡಾಬರ್ ಇಂಡಿಯಾ ಒಳ್ಳೆ ಕಂಪನಿ, ಬಟ್ ತುಂಬಾನೇ ಸ್ಲೋ ಆಗಿ ಮೂವ್ ಆಗುವಂತ ಸ್ಟಾಕ್, ಫ್ರಸ್ಟ್ರೇಟ್ ಮಾಡ್ಬಿಡುತ್ತೆ ತನ್ನ ಮೂವ್ಮೆಂಟ್ ಅಲ್ಲಿ. ಯಾಕಂದ್ರೆ ವರ್ಷಾನುಗಟ್ಲೆ ಇದಿತ್ತಾಗೆ ಇರುತ್ತೆ. ಅಂತ ಸಮಯದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ತುಂಬಾ ರೇರ್ ಹೋಲ್ಡ್ ಮಾಡೋದು, ಪೇಷನ್ಸ್ ಅನ್ನ ಇಟ್ಕೊಂಡು. ಹಾಗಾಗಿ ಅದನ್ನ ತಿಳ್ಕೊಂಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಮುಂದುವರಿಬೇಕಾಗುತ್ತೆ. ಇನ್ನು ನೆಸ್ಲೆ ಇಂಡಿಯಾ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಎಸ್ಪೆಷಲಿ ನೆಕ್ಸ್ಟ್ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಬಂದ್ರೆ ಪಾರಾದೀಪ್ ಫಾಸ್ಫೇಟ್ಸ್ ಲುಕ್ಸ್ ಇಂಟ್ರೆಸ್ಟಿಂಗ್. ಜೊತೆಗೆ ಕಡಿಮೆ ಪ್ರೈಸ್ ಕೂಡ ಇದೆ. ತುಂಬಾ ಜನ ಕೇಳ್ತಾ ಇರ್ತೀರಿ, ಬಟ್ ಪ್ರೈಸ್ ಒಂದೇ ಇನ್ವೆಸ್ಟ್ಮೆಂಟ್ ಗೆ ಮ್ಯಾಟರ್ ಆಗಬಾರ್ದು. ಕಂಪನಿಯನ್ನ ಸ್ಟಡಿ ಮಾಡಿ. ಇವನ್ ದೀಪಕ್ ಫರ್ಟಿಲೈಸರ್ಸ್ ಕೂಡ ಪರವಾಗಿಲ್ಲ, ನಾಟ್ ಬ್ಯಾಡ್, ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಟಾಟಾ ಕೆಮಿಕಲ್ಸ್ ಅಷ್ಟೇ. ಇಲ್ಲಿ ನೀವು ಮೆಜಾರಿಟಿ ಸರ್ಕಾರಿ ಕಂಪನಿಗಳಿದಾವೆ. ಅದರಲ್ಲಿ ಬೆಸ್ಟ್ ಅನ್ಸುವಂತ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ. ಪಾರಾದೀಪ್ ಫಾಸ್ಫೇಟ್ಸ್ ಕೂಡ ಒಂದು ಸರ್ಕಾರಿ ಕಂಪನಿನೇ. ನಿಮ್ಗೆ ಫ್ಯಾಕ್ಟ್ ಬೆಸ್ಟ್ ಅನ್ಸಿದ್ರೆ ಫ್ಯಾಕ್ಟ್ ಹೋಗಿ, ದೀಪಕ್ ಫರ್ಟಿಲೈಸರ್ಸ್ ಬೆಸ್ಟ್ ಅನ್ಸಿದ್ರೆ ಅದಕ್ಕೆ ಹೋಗಿ. ಇಲ್ಲ ಈ ಸೆಕ್ಟರೇ ಬೇಡ ನಮ್ಗೆ ಅನ್ನೋರು ಖಂಡಿತ ಸ್ಟ್ರೈಟ್ ಅವೇ ಸೆಕ್ಟರ್ನ ಇಗ್ನೋರ್ ಮಾಡಬಹುದು. ಅದರಲ್ಲಿ ಏನು ತಪ್ಪಿಲ್ಲ. ಹಾಗೆ ನಾವು ಆಟೋ ಇಂಡಸ್ಟ್ರಿ ಸೆಗ್ಮೆಂಟ್ ಅಲ್ಲಿ ಹೋಗೋದಾದ್ರೆ M&M ಬೇಕಿದ್ರೆ ನೋಡಬಹುದು, VST ಟಿಲ್ಲರ್ಸ್ ನೋಡಬಹುದು, ಇನ್ನು ಬೇರೆ ಕಂಪನಿಗಳು ಕೂಡ ಇದಾವೆ. ಕಾವೇರಿ ಸೀಡ್ ಸ್ಟಡಿ ಮಾಡಬಹುದು. ಸೊ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇದ್ರೆ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಬಟ್ ವಿಷಯಗಳು ಗೊತ್ತಿರಬೇಕು. ನಾವು ಆಸ್ ಎ ಇನ್ವೆಸ್ಟರ್, ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಇಂಥ ವಿಚಾರಗಳನ್ನ ತಿಳ್ಕೊಳ್ಳೋದ್ರಿಂದ ಕಳ್ಕೊಳ್ಳೋದೇನಿಲ್ಲ. ಖಂಡಿತ ಒಂದಲ್ಲ ಒಂದು ವಿಷಯ, ಹೊಸ ವಿಷಯ ಗೊತ್ತಾಗ್ತಾ ಇರುತ್ತೆ. ಸೊ ಹಾಗಾಗಿ ವಿಷಯ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ನ್ಯೂಸ್ ಅನ್ನ ನೋಡಿ ಇಗ್ನೋರ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಕೆಲವರಿಗೆ ಏನಾಗುತ್ತೆ, ತಾವು ಇನ್ವೆಸ್ಟ್ ಮಾಡಿರುವಂತ ಸ್ಟಾಕ್ ನ ಬಗ್ಗೆ ಇದ್ರೆ ಮಾತ್ರ ತುಂಬಾ ಜನ ಆ ವಿಷಯನ ಹೆಚ್ಚಿಗೆ ತಿಳ್ಕೊಳಕ್ ಹೋಗ್ತಾರೆ. ಆದ್ರೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಏನೇ ವಿಚಾರಗಳಿದ್ರು ಅದನ್ನ ತಿಳ್ಕೊಳ್ಳೋದ್ರಿಂದ ನಮ್ಗೆ ಒಂದಲ್ಲ ಒಂದು ಸಮಯದಲ್ಲಿ ಲಾಭ ಆಗುತ್ತೆ, ಬಿಟ್ರೆ ನಷ್ಟ ಆಗೋದಿಲ್ಲ. ಗೊತ್ತಿಲ್ಲದೆ ಇದ್ರೆ ನಷ್ಟ,
ಗೊತ್ತಿರೋದ್ರಿಂದ ಅಲ್ಲ. ಸೊ ಹಾಗಾಗಿ ಎಕ್ಸ್ಟ್ರಾ ವಿಚಾರನ ತಿಳ್ಕೊಳ್ಳೋದ್ರಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಲಾಭನೇ ಹೊರತು ನಷ್ಟ ಅಲ್ಲ. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ ಲಿಮಿಟೆಡ್ ಸ್ಪೇಸ್ ಇಲ್ಲ, ಅನ್ಲಿಮಿಟೆಡ್ ಸ್ಪೇಸ್. ಎಷ್ಟು ವಿಷಯ ಬೇಕಿದ್ರು ತುಂಬಿಕೊಳ್ಬಹುದು, ಬಟ್ ನಮ್ಗೆ ಇಂಟ್ರೆಸ್ಟ್ ಇದ್ರೆ. ಸೊ ಎಲ್ಲ ವಿಚಾರಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ತವೆ. ಯಾವತ್ತೋ ಒಂದ್ಸಲ ಯೂಸ್ ಆಗುತ್ತೆ ನಮ್ಗೆ. ಕರೆಂಟ್ ಸಿಚುಯೇಷನ್ ಅಲ್ಲಿ ಅದರ ಉಪಯೋಗ ಆಗದೆ ಇದ್ರು, ಬಟ್ ಒಂದಲ್ಲ ಒಂದ್ ಸಮಯದಲ್ಲಿ ಖಂಡಿತ ಇದರ ಉಪಯೋಗ ಆಗುತ್ತೆ. ಹಾಗಾಗಿ ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸರಿ ಗೆಳೆಯರೆ, ಈ ರಿಪೋರ್ಟ್ ಬಗೆಗಿನ ಕವರೇಜ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.